ಇದರಲ್ಲಿ ಎಕೋ ಆಪ್ಷನ್ ಕೂಡ ಇದೆ. ಯಾರ್ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅನ್ಕೊಂಡಿರಲ್ಲ ಅವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟ್ ಆಗಿ ನೋಡ್ರಿ. ನಮಸ್ಕಾರ, ಕರುಣ್ ನಾಡಿಗೆ ಕನ್ನಡ ಕಲರ್ ಒಳಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ನಾವು ಒಂದು ಮೈಕ್ ಪರ್ಚೇಸ್ ಮಾಡೀವಿ. ಯಾಕಂದ್ರೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಇದಕ್ಕಿಂತ ಚಲೋ ಕೇಳಿಸ್ಲಿ ಅನ್ನೋ ಉದ್ದೇಶಕ್ಕೆ ಒಂದು ಚಲೋದೊಂದು ಒಳ್ಳೆ ಮೈಕ್ ತೊಗೊಂಬಂದೀವಿ. ನಾವು ಡಿಜಿಟೆಕ್ಕಿಂದ ಮೈಕ್ ತೊಗೊಂಬಂದವಿ. ಆ ಮೈಕ್ ಎಲ್ಲಿ ಪರ್ಚೇಸ್ ಮಾಡಿದ್ವಿ ಮತ್ತು ಆ ಮೈಕಿಂದ ರೇಟ್ ಏನು, ಆ ಮೈಕಿಂದ ಅನ್ಬಾಕ್ಸಿಂಗ್ ಮಾಡಿ ಹಿಂಗೆ ಚಲೋ ಐತೆ ಇಲ್ಲ, ಮತ್ತು ಸ್ಟಾರ್ಟಿಂಗ್ ಯಾರು ಯೂಟ್ಯೂಬ್ ಚಾನಲ್ ಶುರು ಮಾಡಕತ್ತಾರ ಅದನ್ನು ತೊಗೋಬೇಕೋ ಬ್ಯಾಡ ಅಂತೇಳಿ ಕಂಪ್ಲೀಟಾಗಿ ನಿಮ್ಗೆ ಡೀಟೇಲ್ಸ್ ಹೇಳ್ತೇವಂತ ಬರ್ರಿ. ಇದು ನೋಡ್ರಿಪ್ಪ ಡಿಜಿಟೆಕ್ಕಿಂದ ಮೈಕ್. ಇದನ್ನು ನಾವು ಅಮೆಝಾನ್ಯಾಗ ತರಿಸೀವಿ, ಆನ್ಲೈನ್ಯಾಗ. ಇನ್ಯಾಕೆ ತಡ ಬಡ ಓಪನ್ ಮಾಡಿ ಇದ್ರೊಳಗೆ ಏನೈತಿ ಏನಿಲ್ಲ ಅಂತೇಳಿ ತಿಳ್ಕೊಳ್ಳೋಣ ಅಂತ ಬರ್ರಿ. ಮೊದಲ ಬಾಕ್ಸ್ ಹಿಂಗೆ ಬಂದೈತಿ. ಅದನ್ನ ಓಪನ್ ಮಾಡಿ ನೋಡ್ಬಿಡೋಣ. ಅದ್ರ ಮೊದಲೇದಾಗಿ ನಮ್ಮ ಹುಡುಗರು ಬರತ್ಲೇನ 12 ಮಾಡಿಬಿಟ್ಟಾರಪ್ಪ ಇಲ್ಲಿ. ಅದ್ರ ವಿಡಿಯೋ ಸಂಬಂಧ ಓಪನ್ ಮಾಡಾಕಬೇಕು ಬರ್ರಿ. ಪ್ಯಾಕಿಂಗ್ ಅಮೆಝಾನ್ ಅವ್ರು ಈ ಥರ ಪ್ಯಾಕ್ ಮಾಡಿ ಕಳ್ಸ್ಯಾರ. ನೋಡ್ರಿ ಡಿಜಿಟೆಕ್ಕಿಂದ ಮೈಕ್. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಹಿಂಗೆ ಕಾಣ್ತೈತಿ. ಮ್ಯಾಗಡೆ ಒಂದು ಡಿಜಿಟೆಕ್ಕಿಂದು ಲೋಗೋ ಕೊಟ್ಟಾರ, ಪ್ರೊಫೆಷನಲ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಹಿಂಗೆ ಕಾಣ್ತೈತಿ. ಡಿಜಿಟೆಕ್ ಅಂತ ಇಲ್ಲಿ ಹೆಸರಿದೆ. ಹಾಗೆ ಪ್ರೊಫೆಷನಲ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್. ಇದ್ರ ಮಾಡೆಲ್ ನೇಮು DWM101 ಅಂತ. ಇಲ್ಲಿ ಅವರು ಪರ್ಫಾರ್ಮೆನ್ಸ್ ಬಗ್ಗೆ ಕೊಟ್ಟಾರ ಮೈಕಿಂದ. ಇದು ವೈರ್ಲೆಸ್, ಫಾಸ್ಟ್ ಚಾರ್ಜರ್, ಸೌಂಡ್ ಕ್ಯಾಪ್ಚರ್. ಇದರ ಎಲ್ಲರೂ ಹೇಳ್ದಂಗೆ ಇದ್ರಾಗ ಓದಿ ನಾನು ಹೇಳಂಗಿಲ್ಲ. ಇದನ್ನು ನಾನು ಯೂಸ್ ಮಾಡಿ ಇದ್ರದ್ದು ಹೆಂಗೆ ಪರ್ಫಾರ್ಮೆನ್ಸ್ ಐತಿ ಏನೈತಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಎಲ್ಲರೂ ಅನ್ಬಾಕ್ಸ್ ಮಾಡೋ ಹಂಗೆ ಮಾಡಿ ಇದ್ರ ಮ್ಯಾಗಿರೋದು ಓದಿ ನಾನು ಹೇಳಂಗಿಲ್ಲ. ಅದ್ರಾಗ ಏನು ಮಜಾ ಇರ್ತೈತಿ ಹೇಳ್ರಿ. ಈ ಮೈಕ್ನ ಓಪನ್ ಮಾಡಿ ಟ್ರೈ ಮಾಡಿ ನೋಡಿ ಇದ್ರ ರಿವ್ಯೂನ ನಿಮ್ಗೆ ಹೇಳ್ತಾನಂತೆ. ಮೊದಲೇದಾಗಿ ಇದ್ರ ಬಾಕ್ಸ್ ನೋಡ್ಕೊಂಬಿಡ್ರಿ. ಇದಾಗ ಏನಾರ ಓದಂಗಿದ್ರೆ ನೀವು ಓದ್ರಿ, ಪಾಸ್ ಮಾಡ್ಕೊಂಡು ನೀವು ಓದ್ಬೋದು. ಇದ್ರದ್ದು ಸೈಡ್ ವಿಂಗ್ ಹಿಂಗೈತಿ ನೋಡ್ರಿ. ಹಂಗೆ ಬ್ಯಾಕ್ ಸೈಡ್ ಇದ್ರ ಬಗ್ಗೆ ಪರ್ಫಾರ್ಮೆನ್ಸ್ ಹೆಂಗೈತಿ, ಮೈಕಿನ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಾರ. ಫುಲ್ ಇಂಗ್ಲೀಷ್ನಾಗ ಐತಿ, ನೀವು ಓದ್ಕೋಬೋದು. ಮೇಡಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಎಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅನ್ಕೊಂಡಿರಲ್ಲ ಅವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟ್ ಆಗಿ ನೋಡ್ರಿ. ಒಳಗೆ ಓಪನ್ ಮಾಡಿ ನೋಡೋಣ ಅಂತ ಏನೇನೈತಿ ಏನೇನಿಲ್ಲ ತೋರಿಸ್ತೀನಿ. ಈಗ ಓಪನ್ ಮಾಡಿದ ತಕ್ಷಣ ಇದೊಂದು ಡಿಜಿಟೆಕ್ ಲೋಗೋ ಇರೋ ಒಂದು ಕೇಸ್ ಕಾಣತೈತಿ. ಕೇಸಿಂದ ಕ್ವಾಲಿಟಿ ಸಖತ್ತಾಗೈತಿ ಅಂತ ಹೇಳ್ಬೋದು. ಓಪನ್ ಮಾಡಿ ನೋಡೋಣ ಅಂತ. ಯಾಕಂದ್ರೆ ನಾವು ಇದೇ ಫಸ್ಟ್ ಮೈಕ್ ಯೂಸ್ ಮಾಡೋದಲ್ಲ, ನಮಗೆ ಸಖತ್ ಕಾಣ್ತೈತಿ. ಓಪನ್ ಮಾಡಿದ ತಕ್ಷಣ ನೋಡಿ ಇದೊಂದು ವೈರ್ಗೆ ಕೊಟ್ಟಾರ, ಒಂದು ರಿಸೀವರ್ ಕೊಟ್ಟಾರ, 2 ಟ್ರಾನ್ಸ್ಲೇಟರ್ ಕೊಟ್ಟಾರ. ಮೊದಲು ಇಲ್ಲಿ ನೋಡೋದಾದ್ರೆ ಸಿ ಟೈಪ್ ಚಾರ್ಜಿಂಗ್ ಪಿನ್ ಕೊಟ್ಟಾರ, USB to C ಪಿನ್ ಟೈಪ್ ಫಾಸ್ಟ್ ಚಾರ್ಜರ್ ಅಂತೇಳಿ. ಇನ್ನೂ ಸೈಡ್ ಇಡೋಣ. ಹಂಗೆ ಫೋನಿಗೆ ಕನೆಕ್ಟ್ ಮಾಡೋಕೆ ಅಂದ್ರೆ ಮೈಕಿನ ಡೈರೆಕ್ಟಾಗಿ ಫೋನಿಗೆ ಕನೆಕ್ಟ್ ಮಾಡೋಕೆ ಇನ್ನೊಂದು ಜಾಕ್ ಕೊಟ್ಟಾರ. ಹಂಗೆ DSLR ಕ್ಯಾಮ್ರಾಗೆ ಕನೆಕ್ಟ್ ಮಾಡೋಕೆ ಇದೊಂದು ಪೋರ್ಟ್ ಕೊಟ್ಟಾರ. C ಪಿನ್ ಅಂದ್ರೆ ಈ ಮೈಕ್ ಏನೈತಲ್ಲ ರೀ, ಈ ಮೈಕಿಗೆ ಅಂದ್ರೆ ಇದೇನೈತಲ್ಲ C ಪಿನ್ ಡೈರೆಕ್ಟಾಗಿ ರಿಸೀವರ್ ಐತಲ್ಲ, ರಿಸೀವರ್ಗೆ ಕನೆಕ್ಟ್ ಮಾಡಿ DSLRಗೆ ಕನೆಕ್ಟ್ ಮಾಡೋಕೆ ಡೈರೆಕ್ಟಾಗಿ DSLRಗೆ ಕೂಡ ಕನೆಕ್ಟ್ ಮಾಡ್ಬೋದು ಇದನ್ನ. ಅದಕ್ಕೆ C ಪಿನ್ ಟು DSLR ಕ್ಯಾಮ್ರಾ ಕನೆಕ್ಟ್ ಮಾಡೋಕೆ ಒಂದು ಜಾಕ್ ಕೊಟ್ಟಾರ. ಇದು DSLR ಕ್ಯಾಮ್ರಾ ಜಾಕ್ ಅಂತ ಹೇಳ್ಬೋದು. ಬಂದು ಹಂಗೆ ಇಲ್ಲೇ ಡೈರೆಕ್ಟ್ ಮೈಕಿಂದ ಐಫೋನ್ ಕೂಡ ಕನೆಕ್ಟ್ ಮಾಡೋಕೆ ಕೊಟ್ಟಾರ. 2 ಸೈಡ್ ಗಿಡನ. ಹಂಗೆ ಮತ್ತೇನು ಕೇಬಲ್ ಕೊಟ್ಟಾರ, ಒಂದು 2 ಹೆಡ್ಫೋನ್ ಕೊಟ್ಟಾರ. ಹಂಗೆ C ಪಿನ್ ಟು C ಪಿನ್ ಕನೆಕ್ಟರ್ ಒಂದು ಕೊಟ್ಟಾರ. ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ಗೆಲ್ಲ ಕನೆಕ್ಟ್ ಮಾಡ್ಕೋಬೋದು ಡೈರೆಕ್ಟಾಗಿ. ಹಂಗೆ 2 ಬಪ್ ಕೊಟ್ಟಾರ ಮೈಕಿಗೆ ಹಾಕ್ಯಣಕ್ಕೆ ಅಂತೇಳಿ. ಹಂಗೆ ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಹೆಂಗೆ ಯೂಸ್ ಮಾಡ್ಬೇಕು ಅಂತೇಳಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ. ಈಗ ನಾವು ನಮ್ಮ ಮೇನ್ ಪಾರ್ಟಿಗೆ ಬರೋದಾದ್ರೆ ಇಲ್ಲೇ 2 ಮೈಕ್ ಕೊಟ್ಟಾರ, ಅಂದ್ರೆ 2 ಟ್ರಾನ್ಸ್ಲೇಟರ್ ಕೊಟ್ಟಾರ. ಹಂಗೆ ಒಂದು ರಿಸೀವರ್ ಕೊಟ್ಟಾರ. ಈ ರಿಸೀವರ್ನ ನಿಮ್ಮ ಫೋನ್ಗಾಗಿರಲಿ ಇಲ್ಲ DSLR ಕ್ಯಾಮ್ರಾಗಾಗಲಿ ಕನೆಕ್ಟ್ ಮಾಡ್ಕೋಬೋದು. ಹಂಗೆ ಇದನ್ನು ಮೈಕ್ ಅದಾವಲ್ಲ, ನೀವು ಮಾತಾಡಬೇಕಾದ್ರೆ ನೀವೇನಾರ ಯೂಟ್ಯೂಬ್ ಚಾನಲ್ ಏನೋ ಮಾಡಕತ್ತೀರಿ ಅಂದ್ರೆ
ಈ ಟ್ರಾನ್ಸ್ಲೇಟರನ್ನ ನಿಮ್ಮ ಫೋನ್ಗೆ ಆಗಲಿ ಇಲ್ಲ DSLR ಕ್ಯಾಮ್ರಾಗಾಗಿರಲಿ ಇದನ್ನ ಕನೆಕ್ಟ್ ಮಾಡಿದ್ದೆ. ಇದನ್ನು ನೀವು ಯಾವ್ದಾರ ಕಂಟೆಂಟ್ ಶೂಟ್ ಮಾಡ್ತೀರಿ ಅಂದರೆ ನಿಮ್ಮ ಕೊರಳಿಗೆ ಹಾಕ್ಯಣದು ಹಿಂಗೆ ಹಾಕ್ಯಣದು ನೋಡಿರಿ ತೋರಿಸ್ತೇನೆ. ಈ ಥರ ನೀವು ಹಾಕ್ಯಂಡು ವೀಡಿಯೋನ ಮಾಡ್ಬೋದು. ಇದ್ರದ್ದೇನು ಬಪ್ ಏನು ಕೊಟ್ಟಾರ ಅಂದ್ರೆ ಇದು ಗಾಳಿನ ಅವಾಯ್ಡ್ ಮಾಡಕ್ಕಂತೇಳಿ ಕೊಟ್ಟಿರ್ತಾರ್ರಿಪ್ಪ. ಇದನ್ನ ಇದು ಹೆಂಗೆ ಹಾಕೋದಂತ ನೋಡ್ತೀನಿ ತಡ್ರಿ. ಒಂದು ನಿಮಿಷ. ಇದನ್ನ ಹೆಂಗೆ ಹಾಕೋದನ್ನ ತೋರಿಸ್ತಾ ನೋಡ್ರಿ. ಇಲ್ಲೇ ಎರಡು ಇದು ಮೈಕ್ ಇದೆ, ಇಲ್ಲಿ ಎರಡು ತೂತದ ನೋಡ್ರಿ, ಇಲ್ಲಿ ಹೋಲದಾವು. ಹಿಂಗೆ ಇದನ್ನ ಪುಷ್ ಮಾಡಿ ಸ್ವಲ್ಪ ಹಿಂಗೆ ಟರ್ನ್ ಮಾಡಿದ್ರೆ ಸಾಕು, ಫಿಕ್ಸ್ ಆಗಿಬಿಡೈತಿ. ನೋಡಿ ನೋಡಕ್ಕೆ ಹೆಂಗೆ ಚೆಂದ ಕಾಣತೈತಿ. ಎಷ್ಟು ಚಂದ ಅಲ್ಲ. ನೀವು ಹಿಂಗೆ ಹಿಡ್ಕೊಂಡು ಮಾತಾಡ್ಬೋದು, ಅಥವಾ ಇಲ್ಲ ಅಂದ್ರೆ ಇಲ್ಲಿ ಯಾವ ಥರ ಬಟ್ಟೆ ಗಿಟ್ಟಿದ್ರೆ ಹಿಂಗೆ ಹಾಕಿ ವಿಡಿಯೋ ಕಂಟೆಂಟ್ ನಿಮ್ಗೆ ಶೂಟ್ ಮಾಡ್ಕೋಬೋದು. ನಾನು ಇದೇ ಮೈಕ್ನ ಯಾಕೆ ತೊಗೊಂಡೆ ಅಂದರೆ, ಒಂದೇದ್ದು ನಾವೇನು ರೆಕಾರ್ಡ್ ಮಾಡ್ತಾ ಇದೀವಲ್ಲ ಅದನ್ನ ವಾಯ್ಸ್ ಹೇಗೆ ಬರ್ತಾ ಇದೆ ಅಂತ ನಾವೇನೇ ಇಯರ್ಫೋನ್ ಹಾಕ್ಕೊಂಡು ಕೇಳ್ಬೋದು. ಹಾಗೆ ಕ್ಯಾಮ್ರಾಮ್ಯಾನು ಕೂಡ ಏನು ರೆಕಾರ್ಡ್ ಆಗ್ತಾ ಇದೆ ಅಂತ ಅದನ್ನ ಹಾಕ್ಕೊಂಡು ಕೇಳ್ಬೋದು. ಮತ್ತು ನಮಗೆ 2 ಮೈಕ್ ಬೇಕಾಗಿತ್ತು. ಒಂದು ಇಂಟರ್ವ್ಯೂ ಏನಾದರೂ ಮಾಡ್ತಾ ಇದ್ದರೆ 2 ಮೈಕ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಈ ಥರದ ಮೈಕ್ನ ಪರ್ಚೇಸ್ ಮಾಡಿದ್ದೀವಿ. ಇದು ಸದ್ಯಕ್ಕೆ ತೆಗೆದಿಟ್ಬಿಡೋಣ. ನೋಡೋಣ, ಕವರ್ ತೆಗೆದಿದ ತಕ್ಷಣ ಹಿಂಗೆ ಕಾಣ್ತೈತಿ. ನೋಡಕ್ಕೆ ಭಾರಿ ಲುಕ್ ಕಾಣ್ತೈತಿ. ಗ್ಲಾಸಿ ಫಿನಿಶಿಂಗ್ ಐತಿ. ಅದರ ಇದು ಫೈಬರ್ ಇದು ಮೇಲೆಗಡೆ ಫೈಬರ್ ಫಿನಿಶಿಂಗ್ ಕೊಟ್ಟಾರ. ಕ್ವಾಲಿಟಿ ನೋಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದನ್ನ ಆನ್ ಮಾಡಿ ನೋಡೋಣ ಹೆಂಗೆ ಕನೆಕ್ಟ್ ಮಾಡೋದು ಹೆಂಗಿಲ್ಲ ಅಂತೇಳಿ. ಇಲ್ಲೇ ಒಂದು ಆನ್ ಆಫ್ ಬಟನ್ ಕೊಟ್ಟಾರ. ಹಿಂಗೆ ಪ್ರೆಸ್ ಮಾಡ್ಕೊಂಬಿಟ್ರೆ ಆನ್ ಆಗಿಬಿಡ್ತೈತಿ. ಇಲ್ಲಿ ಒಂದು ಚಾರ್ಜಿಂಗ್ ಇದು ಕೊಟ್ಟಾರ, ಮತ್ತು ಹಂಗೆ ಇಲ್ಲಿ ಇಂಡಿಕೇಟರ್ ಒಂದು ಕೊಟ್ಟಾರ. ಈ ಕಡೆ ನೋಡೋದಾದ್ರೆ ಒಂದು ಚಾರ್ಜಿಂಗಿಂದು ಪೋರ್ಟ್ ಕೊಟ್ಟಾರ, USB ಪೋರ್ಟ್ ಕೊಟ್ಟಾರ. ಹಂಗೆ ಈ ಕಡೆ ಎಕೋ, ಇದನ್ನ ಪ್ರೆಸ್ ಮಾಡಿ ಹಿಡ್ಕೊಂಬಿಟ್ರೆ ಎಕೋ ಬರ್ತೈತಿ. ಅದನ್ನು ನಿಮ್ಮ ಹಿಂದಾಡೆ ಫೋನಿಗೆ ಕನೆಕ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಹಂಗೆ ಈ ಕಡೆ ನೋಡೋದಾದ್ರೆ ಇಲ್ಲೊಂದು ಚಾರ್ಜಿಂಗಿಂದು ಪೋರ್ಟ್ ಕೊಟ್ಟಾರ. ಹಂಗೆ ಇಲ್ಲೇ ಈ ಬಟನ್ ಒಂದು ಕೊಟ್ಟಾರ. ಇಲ್ಲಿ ಇದನ್ನ ಒತ್ತಿ ಹಿಡ್ಕೊಂಬಿಟ್ರೆ ಎಕೋ ಬರ್ತೈತಿ. ಇದನ್ನು ನಿಮ್ಗೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡಿ ನಿಮ್ಗೆ ತೋರಿಸ್ತಾನೆ ಅಂತ ಹಿಂದಾಗಡೆ. ಆಮೇಲೆ ಮೈಕ್ ಇದೆ ಮೇನ್ ನೋಡಿರಿ ಮೈಕ್. ಇದಕ್ಕೆ ಬಪ್ ಹಾಕಕ್ಕೆ ಇದೊಂದು ಹೋಲ್ ಕೊಟ್ಟಾರ. ಹಂಗೆ ಇಲ್ಲಿ ನೋಡಿದ್ರೆ ಹೆಡ್ಫೋನ್ದು ಜಾಕ್ ಕೊಟ್ಟಾರ. ನಾನು ಕ್ಯಾಮ್ರಾ ಯಾಕಪ್ಪ ಇದನ್ನ ಮೈಕ್ ತೊಗೊಂಡೆ ಅಂದ್ರೆ, ಇದನ್ನ ಕ್ಯಾಮ್ರಾ ಕನೆಕ್ಟ್ ಮಾಡಿದಾಗ ನಾವು ಹೆಂಗೆ ಇಲ್ಲಿ ಎರಡು ಹೆಡ್ಫೋನ್ ಕೊಟ್ಟಾರಲ್ಲ, ಇಲ್ಲೇ ನಾವು ಹೆಡ್ಫೋನ್ ಹಾಕಿ ಡೈರೆಕ್ಟಾಗಿ ನಾವೇನು ಮಾತಾಡಕತ್ತೀವಿ ಅಂತೇಳಿ ನಾವು ಕೇಳಿಸ್ಕೊಬೋದು ನೋಡಿಪ್ಪ. ಒಂದು ಹೆಡ್ಫೋನ್ನ ತೊಗೊಂಡು ಚೆಕ್ ಮಾಡೋಣ ಅಂತ ಹೆಂಗೆ ಕೇಳ್ತದೆ ಅಂತೇಳಿ ನಾವು ಮಾತಾಡಿ ನಾವೇ ಕೇಳಿಸ್ಕೊಬೋದು. ಬನ್ನಿ ಈಗ ನಾವೇ ಕನೆಕ್ಟ್ ಮಾಡಿ ನೋಡಿರಿ. ಇದನ್ನ ಹಿಂಗೆ ನಾವು ಹಾಕ್ಯಂಡು ಈಗ ನಮ್ಗೆ ತೋರಿಸಿ ಬಂದ್ ಮಾಡಿ ನಾವೇನು ಮಾತಾಡಕತ್ತವಲ್ಲ ಇದನ್ನ ನಾವೇ ಕೇಳಿಸ್ಕೊಬೋದು. ಈಗ ನೋಡಿ ಹೆಂಗೆ ಚೆನ್ನಾಗಿ ಕೇಳಾಗತ್ತೆ ಇಲ್ಲ ಅಂತೇಳಿ ಕೇಳಿಸ್ಕೊಬೋದು. ಕ್ವಾಲಿಟಿ ನಾವು ಈಗ ಯೂಸ್ ಮಾಡಕತ್ತವಲ್ಲ ನಮ್ಗೆ ಅಷ್ಟು ಗೊತ್ತಾಗಿಲ್ಲ. ನಾವೇನು ಹಿಂಗೆ ಮಾತಾಡ್ಬೇಕಾರೆ ನಾವೇ ಹಿಂಗೆ ಕೇಳಿಸ್ಕೊಬೋದು. ಇಲ್ಲಿ ಹಾಕ್ಯಂಡ್ರಾಗಲಿ ಹಿಂಗೆ ಕೈ ಹಿಡ್ಕೊಂಡ್ರಾಗಲಿ ಈ ಮೈಕ್ನಾಗ ಯಾವ ಥರ ರೆಕಾರ್ಡ್ ಆಗತ್ತೆ ಅಂತೇಳಿ ನಾವು ಇಲ್ಲಿ ಕೇಳಿಸ್ಕೊಬೋದು. ಇದೊಂದು ಚಲೋ ಫೀಚರ್ ಅಂತಲೇ ಹೇಳ್ಬೋದು ಈ ಮೈಕ್ನಾಗ. ಮೊದಲು ಇದನ್ನ ಹೆಂಗೆ ಕನೆಕ್ಟ್ ಮಾಡೋದಂತ ನೋಡ್ಕೊಂಬೋಣ ಅಂತ ಬರ್ರಿ. ಇದು ಮೈಕ್, ಇದು ರಿಸೀವರ್. ಇದೇನಿಲ್ಲ, ಡೈರೆಕ್ಟಾಗಿ ಇದು ಫೋನಿಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಈ ಥರ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಫೋನಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ರೆ ರೆಕಾರ್ಡಿಂಗ್ ಚಲೋ ಆಗಿಬಿಡ್ತೈತಿ. ಹಂಗೆ ಬೇಡಪ್ಪ ಅಂದ್ರೆ ನಾವು ಕ್ಯಾಮ್ರಾ ಕನೆಕ್ಟ್ ಮಾಡ್ಬೇಕಂದ್ರೆ ಕ್ಯಾಮ್ರಾದ ಕೇಬಲ್ ತೊಗೋರಿ, ಇದು ಕನೆಕ್ಟ್ ಮಾಡಿರಿ, ಸೀದಾ DSLR ಕ್ಯಾಮ್ರಾಗೆ ಕನೆಕ್ಟ್ ಮಾಡಿರಿ, ಮುಗೀತು. ಈಸಿ ಪ್ರೋಸೆಸ್. ಹಂಗೆ ಇದನ್ನ ಆನ್ ಮಾಡೋದು ಹೆಂಗೆ ನೋಡೋಣ. ಇದು ಹೆಡ್ಫೋನ್ ಜಾಗ ಇದ್ದಿಲ್ಲ, ಸೈಡ್ಗೆ ಇದು ಕೊಟ್ಟಾರ ನೋಡಿರಿ, ಪೋರ್ಟ್ ಕೊಟ್ಟಾರ. ಹೆಡ್ಫೋನ್ನ ಇದಕ್ಕೆ ಹಾಕೋದು. ಹಂಗೆ ಇಲ್ಲಿ ವಾಲ್ಯೂಮ್ ಬಟನ್ನು ಕೊಟ್ಟಾರ. ವಾಲ್ಯೂಮ್ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಹಂಗೆ ಕನೆಕ್ಟ್ ಮಾಡೋದು ಹೆಂಗೆ ಅಂದ್ರೆ ಭಾಳ ಈಸಿ. ಇದನ್ನ ಒತ್ತಿಗೆ ಇಡ್ಕೋಬೇಕು ಅಷ್ಟೇ. ಇಲ್ಲೇನಿಲ್ಲ, ಇದನ್ನು 3 ಸೆಕೆಂಡ್ ಹಿಂಗೆ ಒತ್ತಿಗೆ ಹಿಡ್ಕೊಂಬಿಟ್ರೆ ಸಾಕು, ಆನ್ ಆಗಿಬಿಡ್ತು. ಹಾಗೆ ಇದನ್ನು ಕೂಡ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ. ಹಾಗೆ ಇದನ್ನು ಕೂಡ 3 ಸೆಕೆಂಡ್ನ ನಾವು ಪ್ರೆಸ್ ಮಾಡಿ ಹಿಡ್ಕೋಬೇಕು. ನೋಡಿ 2 ಬ್ಲಿಂಕ್ ಆಗ್ತಾ ಇದೆ, ಕನೆಕ್ಟ್ ಆಯಿತು ಅಂತ. ಮಧ್ಯದೇನಿದೆಯಲ್ಲ ಇದು ಲೈಟ್ ಬಂತಂದ್ರೆ ಕನೆಕ್ಟ್ ಆಯ್ತು ಅಂತ ಅರ್ಥ. ಹಂಗಂದ್ರೆ ಇಲ್ಲಿ ಚಾರ್ಜಿಂಗ್ ಇದು ಕೊಟ್ಟಾರ, ಚಾರ್ಜ್ ಕರೆಕ್ಟ್ ಐತೆ ಅಂತ. ಆದ್ರೆ ಇಲ್ಲಿ ಸ್ವಲ್ಪ ಡಿಸ್ಪ್ಲೇ ಕೊಡ್ಬೇಕಿತ್ತು ಅಂತ ನನಗೆ ಅನ್ಸೈತಿ ಇವರು. ಯಾಕಂದ್ರೆ ಇದ್ರಾಗ ಇವರು ಚಾರ್ಜಿಂಗಿಂದ ಲೈಟ್ ಕೊಟ್ಟಾರ. ಇದ್ರಾಗ ಸ್ವಲ್ಪ ಡಿಸ್ಪ್ಲೇ ಕೊಡೋ ಭಾಳ ಚಲೋ ಇತ್ತು ಡಿಸ್ಪ್ಲೇ ಕೊಟ್ಟರೆ. ಯಾಕಂದ್ರೆ ಚಾರ್ಜ್ ಎಷ್ಟೈತಿ ಇಲ್ಲ ಅನ್ನೋದು ನಮಗೂ ಗೊತ್ತಾಗಂಗಿಲ್ಲ. ಇಲ್ಲಿ ಚಾರ್ಜಿಂಗ್ ಎಷ್ಟು % ಐತಿ ಅಂತೇಳಿ ನಮ್ಗೇನಾದ್ರೂ ಗೊತ್ತಾದ್ರೆ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಚಾರ್ಜ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಬರೀ ಇದಿಷ್ಟ ಕೊಟ್ಟರೆ ನಮ್ಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಬನ್ನಿ, ಇಷ್ಟೊತ್ತು ಮಟ್ಟ ನೀವು ಕ್ಯಾಮ್ರಾದ ಮೈಕಿಂದ ಕೇಳಿರಿ. ಇದನ್ನು ಕ್ಯಾಮ್ರಾಗೆ ಕನೆಕ್ಟ್ ಮಾಡಿ ವಾಯ್ಸ್ ಹೆಂಗೆ ಬರುತ್ತೆ ಅಂತೇಳಿ ಕೇಳಿಸ್ತಾರೆ ಅಂತ. ಅದಕ್ಕಿಂತ ಮೊದಲು ಇದ್ರ ರೇಟ್ ಹೇಳಿಬಿಡ್ತಾನೆ. ಇದು ಡಿಜಿಟೆಕ್ಕಿಂದ ನಮ್ಗೆ 4199 ರೂಪಾಯಿ ಸಿಕ್ಕೈತಿ. ಅಂದ್ರೆ 4200 ರೂಪಾಯಿಗೆ ಸಿಕ್ಕೈತಿ ಆನ್ಲೈನ್ಯಾಗ. ಈಗ ಕ್ಯಾಮ್ರಾಗೆ ಕನೆಕ್ಟ್ ಮಾಡೀವಿ. ವಾಯ್ಸ್ ಹೆಂಗೆ ಕೇಳಿದೆ ಅಂತೇಳಿ ನೀವು ಕಮೆಂಟ್ನಾಗ ತಿಳಿಸ್ರಿ. ಕನೆಕ್ಟ್ ಮಾಡೀವಿ ಈಗ ಕ್ಯಾಮ್ರಾಕ್ಕೆ. ಹಲೋ ಚೆಕ್, ಮೈಕ್ ಟೆಸ್ಟಿಂಗ್ 1 2 3
ಸ್ಟಾರ್ಟಿಂಗ್ ಯಾರ ಯೂಟ್ಯೂಬ್ ಚಾನಲ್ ಮಾಡಕತ್ತಿದ್ರಿ ಅಂದ್ರೆ ಈ ಮೈಕ್ನ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗೈತೆ ಅಂತಲೇ ಹೇಳ್ಬೋದು. ಈ ಮೈಕಿಂತನೂ ಇದಕ್ಕಿಂತ ಕಡಿಮೆ ರೇಟ್ನಾಗ ನಿಮ್ಗೆ ಮೈಕ್ ಸಿಗ್ತಾವೆ. ಏನಂದ್ರೆ ಒಂದು 700 ರೂಪಾಯಿಗೆ ಸಿಗ್ತೈತಿ. ಮತ್ತು ವೈರ್ಲೆಸ್ ಬೇಕಂದ್ರೆ 1,500 ನಿಮ್ಗೆ ವೈರ್ಲೆಸ್ ಮೈಕ್ ಸಹಿತ ಸಿಗ್ತಾವೆ. ಸ್ಟಾರ್ಟಿಂಗ್ ಇದ್ರಾಗ ನೀವು ರೆಕಾರ್ಡ್ನ ಮಾಡಿರಿ, ಆಮೇಲೆ ಸ್ವಲ್ಪ ಹಂಗೆ ನಿಮ್ಮ ಚಾನಲ್ ಇಂಪ್ರೂವ್ ಆಯ್ತು ಅಂದ್ರೆ ನೀವು ಈ ಥರದ ಮೈಕ್ನ ತೊಗೊಳಕ್ಕೆ ಅಡ್ಡಿ ಇಲ್ಲ. ಈಗ ಇದನ್ನು ಔಟ್ಡೋರ್ಗೆ ಹೋಗಿ ಟೆಸ್ಟ್ ಮಾಡೋಣ ಅಂತ ಈ ನಮ್ಮ ಸ್ಟುಡಿಯೋದಾಗ UPS ಚಾರ್ಜರ್ ಕೊಯ್ಯ ಅಂತ ಸೌಂಡ್ ಮಾಡತೈತಿ. ಅದಕ್ಕೆ ಹೊರಗೆ ಹೋಗಿ ಇದನ್ನ ಚೆಕ್ ಮಾಡೋಣ ಅಂತ, ಎಷ್ಟು ದೂರ ಹೋಗೈತಿ, ಎಷ್ಟು ದೂರದಿಂದ ಕೇಳ್ದೈತಿ ಅಂತೇಳಿ ಚೆಕ್ ಮಾಡೋಣ ಅಂತ ಬರ್ರಿ. ಮೈಕ್ ಚೆಕ್ ಮಾಡೋಕ್ಕೆ ನಾವು ಔಟ್ಡೋರ್ಗೆ ಬಂದಿದ್ದೀವಿ. ನೋಡಿ ಹೇಗಿದೆ ಲೊಕೇಶನ್ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸದ್ಯಕ್ಕಂತೂ ತುಂಬಾ ಮಳೆ ಬರ್ತಾ ಇದೆ. ಇಲ್ಲೇ ಬರೋಬ್ಬರಿ ಗಾಳಿ ಐತ್ರಿ. ಆದ್ರೆ ನೀವು ಕೇಳ್ಬೋದಿದ್ರಾಗ ಸ್ವಲ್ಪ ಅಷ್ಟೊಂದು ಕೇಳಂಗಿಲ್ಲ, ಯಾಕಂದ್ರೆ ಈ ಬಪ್ಪೇನು ಹಾಕಿವಲ್ಲ, ಈ ಹಾಕಿದ್ರಿಂದ ಸ್ವಲ್ಪ ಗಾಳಿ ಅವಾಯ್ಡ್ ಆಗೈತಿ. ಮೈಕ್ನಾಗ ಗಾಳಿ ಗೀಳಿ ಸೌಂಡ್ ಎಲ್ಲ ಕೇಳಂಗಿಲ್ಲ, ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳ್ದೈತಿ. ಇದರಲ್ಲಿ ಎಕೋ ಆಪ್ಷನ್ ಕೂಡ ಇದೆ. ಹೇಗೆ ಕೇಳುತ್ತೆ ಅಂತ ನೀವೇ ಕೇಳಿ. ಹಲೋ ಚೆಕ್, ಹಲೋ ಮೈಕ್ ಟೆಸ್ಟಿಂಗ್ 1 2 3 ಹಲೋ. ನೀವು ಮೈಕ್ನ ಹೋಲ್ಡ್ ಮಾಡೋಕ್ಕೆ ಈ ಥರದೊಂದು ಬ್ಯಾಗ್ನ ತೊಗೊಳ್ಳಿ. ಇದೊಂದು 150 ರೂಪಾಯಿಗೆ ಬೀಳ್ಬೋದು, ಯಾಕಂದರೆ 4,500 ಕೊಟ್ಟು ಮೈಕ್ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ಹಾಳಾಗಬಾರ್ದು, ಅಲ್ಲಿ ಇಲ್ಲಿ ಬಿದ್ದು ಹೋಗಬಾರ್ದು ಅಂತ ಈ ಥರದೊಂದು ಬ್ಯಾಗ್ನ ತೊಗೊಂಡಿದ್ದೀವಿ ನಾವು. ನೀವು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಎಷ್ಟು ದೂರವರೆಗೂ ಹೋಗುತ್ತೆ ಅಂತ ನೀವೇ ನೋಡಿ. ಕೇಳ್ತೈತಾ? ಹಲೋ ಚೆಕ್ ಚೆಕ್ ಕೇಳ್ತೈತಾ? ಇದು ಸುಮಾರು ಒಂದು 15 ಫೂಟ್ ಐತಿ ಇದು. ಹಂಗೆ ಇನ್ನೂ ಮುಂದೆ ಹೋಗ್ತೀವಿ ನೋಡಿರಿ. ಹಲೋ ಚೆಕ್ ಕೇಳತ್ತಾ ಮೈಕು? ಹಲೋ ಹಲೋ. ಆಲ್ರೆಡಿ ನಾವು ಒಂದು 10 ಮೀಟ್ರ್ ದೂರ ಬಂದಿದ್ದೀವಿ, ಹಾಗೆ ಕೇಳ್ಬೋದು. ಹಲೋ ಚೆಕ್ ಚೆಕ್ ಚೆಕ್. ಹಲೋ ಕೇಳ್ತಾಯ್ತಾ? ಎಲ್ಲರಿಗೂ ಕೇಳ್ತಾ ಇದೆ ಅಂದರೆ ಹತ್ತತ್ರ ಒಂದು 15 ಮೀಟ್ರ್ ದೂರ ಇದ್ದೀವಿ. ಹಲೋ 20 ಮೀಟ್ರ್ ದೂರದಿಂದ ನಾನು ಮಾತಾಡ್ತಾ ಇದ್ದೀನಿ. ಕ್ಲಾರಿಟಿ ಹೇಗಿದೆ ಅಂತ ನೀವೇ ನೋಡ್ಬೋದು. ಇನ್ನೂ ಸ್ವಲ್ಪ ದೂರ ಹೋಗಿ ನೋಡೋಣ. ಕೇಳಿದ್ಯಾ? ಕೇಳಿದೆ ಕೇಳಿದೆ ಅಡ್ಡಿ ಇಲ್ಲಲ್ಲ, ಭಾರಿ ಚಲೋ ಐತಿ ಮೈಕ್. ಶುರು ಮಾಡ ಹಾಂ. ನಾನು ಸುಮಾರು ಈಗ 30 ಮೀಟ್ರ್ ದೂರದಲ್ಲಿದ್ದೀನಿ. 30 ಮೀಟ್ರ್ಗಿಂತ ಜಾಸ್ತಿನೇ ಆಗುತ್ತೆ ಅನ್ಕೋಬೋದು. ನೋಡ್ಬೋದು ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ. ಕ್ಯಾಮ್ರಾಮನ್ಗೂ ನನಗೂ ಅಷ್ಟೊಂದು ಕೇಳಿಸ್ತಾ ಇಲ್ಲ. ನಾನು ಮಾತಾಡೋದು ಅವ್ನು ಕೇಳಿಸ್ತಾ ಇದೆ, ಆದರೆ ಅವ್ನು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ. ಎಷ್ಟು ಕ್ಲಾರಿಟಿ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಕ್ಲಾರಿಟಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ನೀವೇನೇ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.